So Yes, sir. especially for this is especially for students, okay? So nimdu engineering first year iruttala. So first year naga, and this plan is not for all the branches. This is only for people who want to pursue their career in IT. Aita? So in the first year, you have to learn idu coding. New coding one language kaliri first. Okay. So you have to learn coding first, master one language. Now question is ಯಾವ ಲ್ಯಾಂಗ್ವೇಜ್ ಕಲಿಬೇಕಂತಂದು ಇಟ್ ಈಸ್ ಅಪ್ ಟು ಯು. ನಿಮ್ದು ಕರಿಕ್ಯುಲಮ್ದಾಗ ಈಗ ನೋಡ್ರಿ ಕೆಲವೊಂದು ಕಡೆ ಪೈಥಾನ್ ಐತಿ, ಕೆಲವೊಂದು ಕಡೆ ಸಿ ಐತಿ, ಕೆಲವೊಂದು ಕಡೆ ಜಾವಾ ಇದೆ. ಇಟ್ ಈಸ್ ಅಪ್ ಟು ಯು ಅಂಡ್ ಯುವರ್ ಯೂನಿವರ್ಸಿಟಿ. ಯು ಲರ್ನ್ ಎನಿಥಿಂಗ್, ಎನಿ ಒನ್, ರೈಟ್? ಎನಿ ಒನ್ ಲ್ಯಾಂಗ್ವೇಜ್ ನೀವು, ಡಸಂಟ್ ಮ್ಯಾಟರ್ ವೆದರ್ ಸಿ, ಸಿ ಪಿ ಪಿ ಆರ್ ಪೈಥಾನ್ ಆರ್ ಜಾವಾ, ವಾಟ್ ಎವರ್ ಇಟ್ ಈಸ್, ರೈಟ್? ಸೊ ಇದ್ರೊಳಗೆ ಯಾವ್ದಾರ ಇದೊಂದು ಕಲೀರಿ, ಆಯ್ತಾ? ಆ್ಯಂಡ್ ಇನ್ ದ ಫಸ್ಟ್ ಇಯರ್ ವೆನ್ ಐ ಸೇ ಇದನ್ನು ಕಲೀರಿ ಅಂದರೆ ಯು ಶುಡ್ ಬಿ ಏಬಲ್ ಟು ರೈಟ್ ಕೋಡ್. ನಿಮ್ಗೊಂದು ಯಾವುದೋ ಅನ್ನೋನ್ ಪ್ರಾಬ್ಲಮ್ ಕೊಟ್ಟರೆ ಯು ಶುಡ್ ಬಿ ಏಬಲ್ ಟು ರೈಟ್ ಕೋಡ್. ಓಕೆ, ಯು ಶುಡ್ ಬಿ ಏಬಲ್ ಟು ರೈಟ್ ಕೋಡ್. ಸ್ಪೆಷಲಿ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ ಇರ್ತಾವಲ್ಲ, ಲ್ಯಾಬ್ ಪ್ರೋಗ್ರಾಮ್ ಅದನ್ನು ಮೆಮೊರೈಸ್ ಮಾಡ್ದೆ ಬರೆಯಕ್ಕೆ ಬಂದಿರಬೇಕು. ದಟ್ ಈಸ್ ದ ಮೇನ್ ಥಿಂಗ್. ಓಕೆ, ದೆನ್ ಇದ್ರೊಳಗೆ ಡೇಟಾ ಸ್ಟ್ರಕ್ಚರ್ಸ್ ಇರ್ತಾವಲ್ಲ, ಅದು ಒಂದು ಇಂಪಾರ್ಟೆಂಟ್ ಐತೆ. ಅಂದರೆ ನೀವು ಏನೋ ಒಂದು ಮೀನಿಂಗ್ಫುಲ್ ಪ್ರಾಜೆಕ್ಟ್ ನೀವು ಮಾಡ್ಬೇಕಂದ್ರೆ ಆ ಡೇಟಾ ಸ್ಟ್ರಕ್ಚರ್ಸ್ ಇಲ್ದನೆ ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ಲಿಸ್ಟ್ಸ್, ಅರೇ ಲಿಸ್ಟ್ಸ್, ಲಿಂಕ್ಡ್ ಲಿಸ್ಟ್, ಆಮೇಲೆ ಸ್ಟ್ಯಾಕ್, ಕ್ಯೂ, ಇವ್ನ ಯೂಸ್ ಮಾಡ್ದೆ ನೀವು ಏನು ಬಿಲ್ಡ್ ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ಹೆಂಗೈತಂದ್ರೆ ದೋಸ್ ಆರ್ ಸಮಥಿಂಗ್ ಲೈಕ್ ಅ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಸಾಫ್ಟ್ವೇರ್. ಅದನ್ನ ಇಲ್ದ ನೀವು ಏನು ಮೀನಿಂಗ್ಫುಲ್ಲಿ ಬಿಲ್ಡ್ ಮಾಡೋಕ್ಕಾಗಂಗಿಲ್ಲ. ಆಮೇಲೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದು ಒಂದು. ಅದನ್ನ ಇಲ್ದ ನೀವು ಏನು ಮಾಡ್ತಿರಲ್ಲ, ಭಾಳ ಸಣ್ಣ ಸಣ್ಣ ಏನಾರ ವೆರಿ ಸಿಂಪಲ್ ಥಿಂಗ್ಸ್ ಓನ್ಲಿ ಯು ಕ್ಯಾನ್ ಡು. ಓಕೆ, ಸೊ ಫಸ್ಟ್ ಇಯರ್ನಾಗ ಇದು ಕೋಡಿಂಗ್ ಕಲಿತ ಮ್ಯಾಗ ನೆಕ್ಸ್ಟ್ ಥಿಂಗ್ ಈಸ್ you learn object oriented programming. Then you also learn DS usage ಅಂತ ಹೇಳ್ತೇನೆ. ಅದಕ್ಕೆ ಯೂಸೇಜ್ ಅಂದ್ರೆ ಆ ಲೈಬ್ರರೀಸ್ ಹೆಂಗೆ ಯೂಸ್ ಮಾಡಬೇಕು. DS ಯೂಸೇಜ್ ಅಂದ್ರೆ ಈಗ ನಿಮ್ದು ಅರೇ ಲಿಸ್ಟ್ ಇರ್ಬೋದು, ಲಿಸ್ಟ್, ಓಕೆ, ಆ್ಯಂಡ್ ದೆನ್ ಸ್ಟ್ಯಾಕ್, ಇವೆಲ್ಲ ಲೈಬ್ರರೀಸ್ ಇರ್ತಾವೆ. ನೀವೇನು ಕೋಡ್ ಬರಿಬೇಕಂತಿಲ್ಲ. ಕ್ಯೂ, ಡಿಕ್ಷನರಿ. ಸೊ ಇವನ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಕಲಿಬೇಕಿಷ್ಟ. ಸೊ ಇಷ್ಟು ಏನಾರ ನೀವು ಗ್ರೌಂಡ್ ವರ್ಕ್ ಫಸ್ಟ್ ಇಯರ್ನೇ ಮಾಡಿದ್ರಿ ಅಂದ್ರೆ ಸೆಕೆಂಡ್ ಇಯರ್ ಬಂದಾಗ ಯು ಹ್ಯಾವ್ ಟು ಡೂ ದ ಪ್ರಾಜೆಕ್ಟ್ಸ್. ಓಕೆ, ಸೊ ಪ್ರಾಜೆಕ್ಟ್ಸ್ ಎಷ್ಟು ಕೂಲ್ ಐತಿ, ಎಷ್ಟು ಫ್ಯಾನ್ಸಿ ಐತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಪ್ರಾಜೆಕ್ಟ್ ನೀವು ಸ್ವಂತ ಮಾಡಿರಬೇಕು, ಅದನ್ನು ಕೋಡ್ ಬರೆದಿರಬೇಕು, ಅದು ಡೆಮೋಯೇಬಲ್ ಇರಬೇಕು. ಆಮೇಲೆ ಇದು ಆಲ್ರೆಡಿ ಈಗ ಒಂದೊಂದು ಹುಡುಗರು ಏನು ಕನ್ಫ್ಯೂಷನ್ ಆಗ್ತಾರೆ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಮಾಡ್ರಿ ಅಂತಿಕೋ, ಸರ್ ಅದು ಆಲ್ರೆಡಿ ಐತಿರ್ಲ ಅಂತಾರೆ. ದಟ್ ಲಾಜಿಕ್ ಇಸ್ ರಾಂಗ್. ಬಿಕಾಸ್ ವಿ ಆರ್ ನಾಟ್ ಟೆಸ್ಟಿಂಗ್, ವಿ ಆರ್ ನಾಟ್ ಟ್ರೈಂಗ್ ಟು ನಿಮಗೆ ಏನೋ ಒಂದು ಇಲ್ದಂಥ ಪ್ರಾಡಕ್ಟ್ ಮಾಡಿಕೊಡ್ರಿ ಅಂತ ನಿಮ್ಗೆ ಹೇಳತ್ತಿಲ್ಲ ನಾವು. ಫಾರ್ ಸ್ಟೂಡೆಂಟ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಈಸ್, ಇಫ್ ಯು ಟೇಕ್ ಒನ್ ಸಿನಾರಿಯೋ, ಇಫ್ ಯು ಟೇಕ್ ಸಮ್ ಸಿನಾರಿಯೋ, ಆರ್ ಯು ಏಬಲ್ ಟು ಬಿಲ್ಡ್ ದ ಸಾಫ್ಟ್ವೇರ್ ಫಾರ್ ಇಟ್? ನಿಮಗೆ ಅದನ್ನು ಬಿಲ್ಡ್ ಮಾಡಕ್ಕೆ ಬರ್ತೈತೋ ಇಲ್ಲೋ ಅಂತ ನಾವು ನೋಡ್ತಿರ್ತೀವಿ. ನೀವೇನೊಂದು ಹೊಸಾದ ಇನೋವೇಷನ್ ಮಾಡ್ಬೇಕಂತಲ್ಲ. ಸಿ ಯುವರ್ ಪ್ರಾಜೆಕ್ಟ್ ಇಸ್ ನಾಟ್ ಅನ್ ಇನೋವೇಟಿವ್ ವರ್ಕ್. ಆರ್ ಯು ಕೇಪಬಲ್ ಆಫ್ ಬಿಲ್ಡಿಂಗ್ ದ ಪ್ರಾಜೆಕ್ಟ್ಸ್ ಇಸ್ ವಾಟ್ ವಿ ಆರ್ ಚೆಕಿಂಗ್, ಕರೆಕ್ಟ್? ಸೊ ಹಂಗಿದ್ದಾಗ ನೀವು ಟೇಕ್ ಸಮ್ ಎಕ್ಸಾಂಪಲ್ ನಿಮ್ಮ ಸರೌಂಡಿಂಗ್ದಾಗ ಹುಡುಕ್ರಿ, ಅಥವಾ ನಿಮ್ಮ ತಂದೆ ತಾಯಿದು ಏನಾರ ಬಿಸ್ನೆಸ್ ಇತ್ತಂದ್ರೆ ಅವ್ರ ಬಿಸ್ನೆಸ್ಗೆ ಹೆಲ್ಪ್ ಆಗುವಂಥದ್ದು ಮಾಡ್ರಿ, ರೈಟ್? ನಿಮ್ಮ ಸುತ್ತಮುತ್ತಲೂ ಇರುವಂಥ ಒಂದು ಸಮಸ್ಯೆ ಅಥವಾ ಒಂದು ಪ್ರಾಬ್ಲಮ್ಗನ ನೀವು ಸಾಫ್ಟ್ವೇರ್ ಬಿಲ್ಡ್ ಮಾಡಿರಿ. ಸಿಂಪಲ್ ಒಂದು ವೆಬ್ಸೈಟ್ ಮಾಡಿರಿ, ಇಲ್ಲ ಒಂದು ಅಪ್ಲಿಕೇಶನ್ ಮಾಡಿರಿ, ರೈಟ್? ಸೊ ದಿಸ್ ಸೆಕೆಂಡ್ ಇಯರ್ ಯು ಹ್ಯಾವ್ ಟು ಡೂ ದ ಪ್ರಾಜೆಕ್ಟ್ಸ್. ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್ ಬಿಲ್ಡಿಂಗ್ ಇಟ್. ಸೆಕೆಂಡ್ ಈಸ್, ನೀವು ಯಾವಾಗ ಒಂದು ಪ್ರಾಜೆಕ್ಟ್ಸ್ ಮಾಡ್ತೀರಲ್ಲ ಅದ್ರದ್ದು ಲರ್ನಿಂಗ್ ಜರ್ನಿ, ನಿಮ್ಗೆ ಅಲ್ಲೇನೋ ಒಂದು ಮಾಡ್ಬೇಕು ಅನಿಸ್ತೈತಿ. ಇದು ಹಿಂಗೆ ಬಟನ್ ಒತ್ತದಾಗ ಇದು ಹಿಂಗೆ ಆಗಬೇಕು ಅಂತ ಅನಿಸ್ತೈತಿ. ಓ ಇದು ನನಗೆ ಗೊತ್ತಿಲ್ಲ. ಸೊ ದೆನ್ ಯು ಗೋ ಆ್ಯಂಡ್ ಸರ್ಚ್ ಇನ್ ಇದು ಚಾಟ್ ಜಿ ಪಿ ಟಿ ಅಥವಾ ಬಿಂಗ್, ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ತೀರಿ, ಆ ಡಾಕ್ಯುಮೆಂಟೇಶನ್ ಓದ್ತೀರಿ, ಅದನ್ನು ಕಲಿತೀರಿ, ಅದನ್ನು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ದಟ್ ಸೈಕಲ್ ರೈಟ್, ದಟ್ ಸೈಕಲ್ ಆಫ್ ಯು ಹ್ಯಾವ್ ಯುವರ್ ಬ್ರೈನ್ ವಿಚ್ ಇಸ್ ಡೂಯಿಂಗ್ ಕ್ರಿಯೇಟಿವಿಟಿ ಅಂದರೆ ಇದು ಹಿಂಗೆ ಬರಬೇಕು, ಹಂಗೆ ಬರಬೇಕು ಅಂತ ನಿಮ್ಮ ಬ್ರೈನ್ ಥಿಂಕ್ ಮಾಡ್ತಿದೆ. ಅದನ್ನು ಟೆಕ್ನಿಕಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯು ಗೋ ಟು ಚಾಟ್ ಜಿ ಪಿ ಟಿ ಆರ್ ಗೂಗಲ್ ಆ್ಯಂಡ್ ಸರ್ಚ್ ಇಟ್ ಆ್ಯಂಡ್ ದೆನ್ ಲರ್ನ್ ಇಟ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಟ್ರೈ ಇಟ್ ಹಿಯರ್, ರೈಟ್? ಸೊ ದಟ್ ಸೈಕಲ್ is what is training you to do the projects. Okay, so building, learning, then explaining. ನಾದೇನು ಬಿಲ್ಡ್ ಮಾಡಿರಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ಬೇಕು ನಿಮಗೆ, ಆಯ್ತಾ? ಎಕ್ಸ್ಪ್ಲೇನಿಂಗ್
and then demo. So this should be your second year. Then third year ಏನು? Third year is internship. ನೀವೇನಾರ ಫಸ್ಟ್ ಸೆಕೆಂಡ್ ಇಯರ್ ಇದನ್ನ ಮಾಡಿದ್ರಿ ಅಂದ್ರೆ ನಿಮಗೆ ಕೋಡ್ ಬರ್ಯಾಕೆ ಬರ್ತಿತ್ತು, ನಿಮಗೆ ಪ್ರಾಜೆಕ್ಟ್ಸ್ ಮಾಡಕ್ಕೆ ಬರ್ತಿತ್ತು, ನೀವು ಬರೆದು ಡೆಮೋ ಮಾಡಕ್ಕೆ ಬರತ್ತಿತ್ತಂದ್ರೆ ದೇರ್ ಇಸ್ ಅ ವೆರಿ ಹೈ ಚಾನ್ಸ್ ದಟ್ ಯು ಕ್ಯಾನ್ ಕ್ರ್ಯಾಕ್ ಅನ್ ಇಂಟರ್ನ್ಶಿಪ್ ಇನ್ ದ ಥರ್ಡ್ ಇಯರ್. ಓಕೆ, ಬಿಕಾಸ್ ಲಾಟ್ ಆಫ್ ಮಂದಿ ಏನಂತಾರ, ಸರ್ ನಮಗೆ ಈಗ ನನಗೆ ಸುಮಾರು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರ, ಏನಾರ ಇಂಟರ್ನ್ಶಿಪ್ ಇದ್ರೆ ನೋಡ್ರಿ ನಮ್ಮ ಹುಡುಗಿಗೆ ಅಂತ. ನಾ ಅವ್ರಿಗೆ ಫೋನ್ ಮಾಡಿ ಒಂದು ಸಿಂಪಲ್ ಪ್ರೋಗ್ರಾಮ್ ಬರ್ಯಾಕೆ ಹೇಳ್ತೀನಿ. ಅದು ಸಿಂಪಲ್ ಪ್ರೋಗ್ರಾಮ್ ಅವ್ರಿಗೆ ಬರ್ಯಾಕೆ ಬರಲ್ಲ. ಸೊ ನಾವೇನು ಅನ್ಕೋತೀವಿ, ಅಯ್ಯೋ ನಾವು ಇಂಟರ್ನ್ಶಿಪ್ದಾಗ ಹೋದಾಗ ನಮಗೆ ಅಲ್ಲಿ ಕೋಡಿಂಗ್ ಕಲಿಸ್ತಾರ ಅಂತ. ಯಾರಿಗೆ ಟೈಮ್ ಇರ್ತೈತ್ರಿ? ನೀವು ಇಂಟರ್ನ್ಶಿಪ್ ಇರೋದನ್ನ 2 ತಿಂಗಳು ಇರುತ್ತೆ. ಕೆಲವೊಂದು ಯೂನಿವರ್ಸಿಟಿ ಒಳಗೆ ಈಗ 6 ತಿಂಗಳು ಮಾಡ್ಯಾರ. ಬಟ್ ಕಂಪ್ನೀಸ್ ವಿಲ್ ನಾಟ್ ಟೀಚ್ ಯು ಕೋಡಿಂಗ್. ನಿಮಗೆ ಕರೆಸ್ಬಿಟ್ಟು ನಿಮಗೆ ಕೋಡಿಂಗ್ ಕಲಿಸಿ ನಿಮ್ಮ ಕಡೆ ಕೆಲಸ ಅವ್ರು ಯಾವಾಗ ತಗೋಬೇಕು? ಆ್ಯಂಡ್ ಸೆಕೆಂಡ್ ಥಿಂಗ್, ಮಾರ್ಕೆಟ್ನಾಗ ನಮಗೆ ಥರ್ಡ್ ಇಯರ್ ಹುಡುಗರು ವಿತ್ ಕೋಡಿಂಗ್ ಸ್ಕಿಲ್ ಇರೋರು ಸಿಗುವಾಗ ನಾವು ನಿಮ್ಮನ್ನ ಯಾಕೆ ತಗೋಬೇಕು ಕೋಡಿಂಗ್ ಸ್ಕಿಲ್ ಬರದೇ ಇದ್ದವ್ರನ್ನ? ಯು ಥಿಂಕ್ ಫ್ರಮ್ ದ ಕಂಪನೀಸ್ ಪಾಯಿಂಟ್ ಆಫ್ ವ್ಯೂ. ಡಸ್ ಇಟ್ ಮೇಕ್ ಸೆನ್ಸ್? ಡಸ್ ಇಟ್ ಮೇಕ್ ಸೆನ್ಸ್? ನಿಮ್ಗೆ ಇಂಟರ್ನ್ಶಿಪ್ ಕೊಡೋರು ದೇ ವಿಲ್ ನಾಟ್ ಟ್ರೈನ್ ಯು ಆ್ಯಂಡ್ ದೇ ವಿಲ್ ನಾಟ್ ಇದು ದೇ ಎಕ್ಸ್ಪೆಕ್ಟ್ ಯು ಟು ರೈಟ್ ಕೋಡ್. ಇಸ್ ದಟ್ ಅ ಫೇರ್ ಎಕ್ಸ್ಪೆಕ್ಟೇಷನ್? ರೈಟ್. ಸೊ ಇಂಟರ್ನ್ಶಿಪ್ ಹೋದಾಗ ಸೊ ಯು ಶುಡ್ ಬಿ ನಿಮ್ಮದು ಲಿಂಕ್ಡ್ ಇನ್ ಮತ್ತು ನಿಮ್ಮ ರಿಸ್ಯೂಮೆ ಒಳಗೆ ಹೇಳಿರ್ಬೇಕು ಏನಂದ್ರೆ ಈ ಥರ ಪ್ರಾಜೆಕ್ಟ್ ಮಾಡೇನೆ. ಆಮೇಲೆ ಇನ್ನೊಂದು ಏನು ಮಾಡ್ರಿ, ಈ ಪ್ರಾಜೆಕ್ಟ್ ಯಾವ್ದು ಮಾಡ್ತಿರಲ್ಲ, ಈ ಮಾಡಿದ ಪ್ರಾಜೆಕ್ಟನ್ನು ಗಿಟ್ಹಬ್ದಾಗ ಹಾಕ್ರಿ. ಪುಟ್ ಯುವರ್ ಎಂಟೈರ್ ಪ್ರಾಜೆಕ್ಟ್ ವಾಟ್ ಯು ಹ್ಯಾವ್ ಡನ್ ಆನ್ ಗಿಟ್ಹಬ್. ಇದನ್ನ ಗಿಟ್ಹಬ್ದ ಲಿಂಕನ್ನು ನಿಮ್ದು ಇಲ್ಲಿ ರಿಸ್ಯೂಮೆದೊಳಗೆ ಹಾಕ್ರಿ. ಸೊ ದ್ಯಾಟ್ ವೆನ್ ಯು ಸೆಂಡ್ ದ ರಿಸ್ಯೂಮೆ, ಆ ಗಿಟ್ಹಬ್ ಲಿಂಕ್ ಇತ್ತಂತ ತಿಳ್ಕೊರ್ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನೋಡ್ತಾರ. ಅಲ್ಲಿ ನೋಡಿ ಆ ಕೋಡ್ ನೋಡ್ತಾರ. ಆ ಕೋಡ್ ನೋಡಿದಾಗ ಗೊತ್ತಾಗತ್ತೆ, ಓಕೆ ಈ ಪರ್ಸನ್ ಬಿಲ್ಡ್ ಮಾಡ್ಯಾನ ಸಮಥಿಂಗ್. ಅದ್ರೊಳಗೆ ಅಲ್ಲಿ ನೀವು ಗಿಟ್ಹಬ್ನಾಗ ನಿಮ್ದೆಲ್ಲ ಡೆಮೋ ಸ್ಕ್ರೀನ್ಶಾಟ್ಸ್ ಹಾಕ್ರಿ, ಅದರದ್ದು ಡಾಕ್ಯುಮೆಂಟೇಶನ್ ಹಾಕ್ರಿ. ಏನಾರ ವೆಬ್ಸೈಟ್ ಹೋಸ್ಟ್ ಮಾಡಿದ್ರೆ ಅಂದ್ರೆ ವೆಬ್ಸೈಟ್ ಲಿಂಕ್ ಕೊಡ್ರಿ. ರೈಟ್. ಸೊ ದಿಸ್ ಗಿವ್ ಕಾನ್ಫಿಡೆನ್ಸ್ ಟು ಆ ಪರ್ಸನ್ ಯಾರು ರಿಸ್ಯೂಮೆ ಹೋಗ್ತೈತಲ್ಲ ಅವ್ರಿಗೆ, ಓ ಈ ಪರ್ಸನ್ ಬರತ್ತಪ್ಪ ಬಿಲ್ಡ್ ಮಾಡಕ್ಕೆ ಅಂತ. ಸೊ ಥರ್ಡ್ ಇಯರ್ ಇಸ್ ಇಂಟರ್ನ್ಶಿಪ್. ಓಕೆ, ದೆನ್ you start preparing for placements. Prepare for placement. Fourth year ಏನು? ಫೋರ್ತ್ ಇಯರ್ ಇದ್ರೊಳಗೆ ಇಲ್ಲಿ ಪ್ಲೇಸ್ಮೆಂಟ್ ಪ್ರಿಪೇರ್ ಆಗಬೇಕಾದ್ರೆ ಗ್ಯಾಲ್ ಲ್ಯಾಕ್ಮಂದ್ ಒಂದು ಬುಕ್ ಇದೆ, ಕ್ರ್ಯಾಕಿಂಗ್ ದ ಕೋಡಿಂಗ್ ಇಂಟರ್ವ್ಯೂ ಅಂತ. ಓಕೆ, ದೆನ್ ಸೊ ಹಿಯರ್ ಐ ವುಡ್ ಆ್ಯಡ್ ಮಲ್ಟಿಪಲ್ ಥಿಂಗ್ಸ್. ಓಕೆ, ಸೊ ಥರ್ಡ್ ಇಯರ್ನಾಗ ಯು ಶುಡ್ ಡೂ ದಟ್ ಬುಕ್. ಯಾವುದು? ಕ್ರ್ಯಾಕಿಂಗ್ ದ ಕೋಡಿಂಗ್ ಇಂಟರ್ವ್ಯೂ. ಓಕೆ, ಈ ಬುಕ್ಕು. ಆಮೇಲೆ ಈಗೇನು ಇದಾವಲ್ಲ, ಏನು ಲೀಡ್ ಕೋಡು, ಹ್ಯಾಕರ್ ರ್ಯಾಂಕ್ ಇವೆಲ್ಲ ಇದಾವಲ್ಲ. ಸೊ ಬೇರೆ ಬೇರೆ ವೆಬ್ಸೈಟ್ಸ್ ಇದಾವಲ್ಲ. ಸೊ ಯು ಸ್ಟಾರ್ಟ್ ಡೂಯಿಂಗ್ ಆಲ್ ದಟ್ ಇನ್ ದ ಥರ್ಡ್ ಇಯರ್ ಓನ್ಲಿ. ಓಕೆ, ದೆನ್ ಫೋರ್ತ್ ಇಯರ್ ಈಸ್ ಅಗೇನ್ ಪ್ಲೇಸ್ಮೆಂಟ್ಸ್, ಆ್ಯಂಡ್ ದೆನ್ ಇದು ಜಾಬ್ಸ್ ಆ್ಯಂಡ್ ಇಂಟರ್ವ್ಯೂಸ್. ಆ್ಯಂಡ್ ಇದು ಥ್ರೂ ಔಟ್ ಜರ್ನಿ ನೀವು ಫಸ್ಟ್ ಇಯರ್ದಾಗ ಕೋಡಿಂಗ್ ಕಲಿತೀರಲ್ಲ, ಸೊ ಎವ್ರಿ ಇಯರ್ ಯು ಆರ್ ಕಂಟಿನ್ಯೂಸ್ಲಿ ಅವ್ರ ಪ್ಯಾರಲಲ್ ನೀವು ಒಂದು ಪ್ರಾಜೆಕ್ಟ್ ಒಂದೇ ಪ್ರಾಜೆಕ್ಟ್ ಅಲ್ಲ, 1 2 3 ಹಂಗೆ ಹಿಂಗೆ ಐಡಿಯಾಸ್ ಬರ್ತಾವ, ಹಂಗೆ ಮಾಡ್ಕೊಂತ ಹೋಗ್ಬೇಕು. ನೀವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡ್ಕೊಂತ ಹೋಗ್ಬೇಕು. ಸೊ ಲಾಟ್ ಆಫ್ ಅಸ್ ಥಿಂಕ್ ದ್ಯಾಟ್ ನಾನು 4 ವರ್ಷ ಇಂಜಿನಿಯರಿಂಗ್ ಮುಗಿಲಿ, ಅದು ಮುಗಿದ ಮ್ಯಾಗ ನಾ ಜಾಬ್ ಬಗ್ಗೆ ಥಿಂಕ್ ಮಾಡ್ತೀನಿ ಅಂತಂದು. ದ್ಯಾಟ್ ಥಿಂಗ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಎನಿಮೋರ್. ಬಿಕಾಸ್ ನಮಗೆ ಸೆಕೆಂಡ್ ಇಯರ್ ಮುಗಿಸಿದ ಹುಡುಗರನ್ನ ಚಲೋ ಚಲೋ ಕೋಡಿಂಗ್ ಬರೋರು, ಪ್ರಾಜೆಕ್ಟ್ಸ್ ಮಾಡೋರು ಸಿಗತ್ತಾರ ಮಾರ್ಕೆಟ್ನಾಗ. So then we will prefer them to hire. Like companies will hire those people, right? So you are actually ನಿಮ್ದು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮುಗೀತಂದ್ರೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ದಾಗ ಈ ಫೌಂಡೇಶನ್ ಹಾಕೊಂಡ್ರಂದ್ರೆ ಸೆಕೆಂಡ್ ಇಯರಿಂದನ ಯು ಶುಡ್ ಥಿಂಕ್ ದಟ್ ಓಕೆ ನಾವು ಐ ಆಮ್ ರೆಡಿ ಟು ವರ್ಕ್. ನಾನು ಅದನ್ನು ಸ್ಕಿಲ್ ತೋರಿಸ್ಬೇಕು, ಆ ಪ್ರಾಜೆಕ್ಟ್ಸ್ ಮಾಡಿ ತೋರಿಸ್ಬೇಕು ಅಂತಂದು. ಸೊ ದಯವಿಟ್ಟು ದಿಸ್ ಹ್ಯಾಸ್ ಬಿಕಮ್ ಲೈಕ್ ಅ ನ್ಯೂ ಏನಂತಾರೆ ನ್ಯೂ ಜರ್ನಿ